ಅವರು ಸೇವಾ ಭಾವನೆಯಿಂದ ಮಾಡ್ತಾರೆ ಬಿಟ್ರೆ ಅವ್ರ ಬಳಿ ಯಾವ ಉದ್ದೇಶನೂ ಇಲ್ಲರಿ. ಜನರಿಗೆ ಹೆಲ್ಪ್ ಆಗಲಿ ಅನ್ನೋದೊಂದು ಬಿಟ್ರೆ ಏನೋ ಒಂದು 10 ಪೈಸೆ ಖರ್ಚಿಲ್ಲ. ಹಾಸ್ಪಿಟ್ಲಿಗೆ ಹೋದ್ರಿ ಅನ್ನ ಉಣ್ಣೆ ಮಾಡಿ ಕೈ ಬಿಡ್ತಾರೆ. ನೀವು ಸಮಾಜ ಸೇವೆ ಮಾಡುವ ಮೂಲಕ ನಾಟಿ ವೈದ್ಯ ಪದ್ಧತಿ ಮೂಲಕ ಸಾಕಷ್ಟು ಸಮಾಜ ಸೇವೆ ಮಾಡ್ತಾಯಿದ್ದೀರಿ ಅಂತ ನಾವು ತಿಳಿದುಪಟ್ವಿ. ಅದಕ್ಕಾಗಿ ನಾವು ಇವತ್ತು ನಿಮ್ಮ ಊರಿಗೆ ಬಂದಾಗ ಇಲ್ಲಿ ಸಾಕಷ್ಟು ಜನ ತಮ್ಮ ಸಮಸ್ಯೆಗಳನ್ನು ಇಲ್ಲಿ ಹೊತ್ತುಕೊಂಡು ಬಂದಿದ್ದಾರೆ. ಕೈಕಾಲು ಮುರಿದಾರಿದ್ದಾರೆ, ನಡ ಮುರಿದಾರು ಮತ್ತು ಚಪ್ಪಿ ಮುರಿದವರು ಅನೇಕರು ಮಸಾಜ್ ಮಾಡಿಸ್ಕೋಕೆ ಬಂದಿದ್ದಾರೆ. ಈಗ ಸಾಕಷ್ಟು ಮಂದಿ ಇಲ್ಲಿ ತಮ್ಮ ನೋವುಗಳನ್ನು ಇಲ್ಲಿ ವಾಶ್ ಮಾಡ್ಕೊಂಡು ಹೋಗಿದ್ದಾರೆ. ನೀವು ಇದನ್ನು ಎಷ್ಟು ವರ್ಷದಿಂದ ಮಾಡ್ತಾಯಿದ್ದೀರಿ ಸರ್? ನಾವು ಇದು ಸುಮಾರು ಈಗ 3ನೇ ತಲೆಮಾರು ಸರ್. ಇದು 3ನೇ ತಲೆಮಾರು ಅಂತಂದ್ರೆ ಈಗ ಅಪ್ಪನಕ್ಕಿಂತ ಹಿಂದೆ ಅಜ್ಜ ಮಾಡ್ತಿದ್ರು. ಈಗಿನ ನಮ್ಮ ಜನ್ರೇಷನ್ ತೊಗೊಂಡ್ರೆ 220 ವರ್ಷ ಆಗ್ತೈತಿ, ಹೆಚ್ಚು ಕಮ್ಮಿ ಅಷ್ಟು ಆಗ್ತೈತಿ. ಅಜ್ಜ ಮಾಡೋ ಟೈಮ್ದಾಗ ಅಪ್ಪಾಗ 15 ವರ್ಷ. ಅವಾಗಿಂದನೂ ಅಜ್ಜನ ಜೊತೆ ಇವ್ರದ್ದು ಟ್ರೈನಪ್. ಈಗ ನಮ್ದು ಈಗ ಜಮೀನು ಹೊಲ ಮನೆ ಮಾಡ್ಕೋತಾನೆ ಇದನ್ನ ಮಾಡ್ಕೋತ ಈಗ ನಾವು ಈ ಮಟ್ಟಕ್ಕೆ ಬಂದೈತಿ. ಈಗ ನಿಮ್ಮ ಅಜ್ಜವ್ರು ಆದ್ಮೇಲೆ ನಿಮ್ಮ ತಂದೆಯವರು, ತಂದೆಯವ್ರ ಮೇಲೆ ನೀವು ಮಾಡ್ತಾ ಇದ್ದೀವಿ? ಹೌದು, ತಂದೆಯವ್ರ ಜೊತೆ ಈಗ ನಾವೆಲ್ಲ ಅಣ್ಣ ತಮ್ಮರಷ್ಟು ಮಾಡ್ತೀವಿ. ಅಂದ್ರೆ ನಿಮ್ಮ ತಂದೆಯವ್ರಿಗೆ ಎಷ್ಟು ಜನ ಮಕ್ಕಳು? ನಾವು 5 ಮಂದಿ. 5 ಜನನು ನೀವು ನಾಟಿ ವೈದ್ಯ ಮಾಡ್ತಾ ಇದ್ದೀರಿ? ಇಲ್ಲ, ನಾವು 3-4 ಮಂದಿ ಮಾಡ್ತೇವೆ. 4 ಮಂದಿ ಮಾಡ್ತೀವಿ. ಎಲ್ಲ ದೊಡ್ಡಣ್ಣರು ಅವರು ಪೊಲೀಸ್ ಡಿಪಾರ್ಟ್ಮೆಂಟು ಅಲ್ಲೇ ಧಾರವಾಡ ಇರ್ತಾರೆ, ಇನ್ಸ್ಪೆಕ್ಟರ್ ಅವರು. ಗೌರ್ಮೆಂಟ್ ಜಾಬ್ ಮಾಡ್ತಿದ್ದಾರೆ? ಹೌದೌದು, ಎಲ್ಲ ದೊಡ್ಡಣ್ಣರು ಬಸವರಾಜ್ ಅಂತೇಳಿ. ಈಗ ಅವರು ಪೊಲೀಸ್ ಇನ್ಸ್ಪೆಕ್ಟರ್ ಧಾರವಾಡ ಅಲ್ಲಿ ಇರ್ತಾರೆ. ನಾವು 4 ಮಂದಿ ಏನಿದ್ದೇವೆಲ್ಲ ಇದನ್ನ ಮುಂದುವರ್ಸ್ಕೊಂಡು ಹೊಂಟೆ ಅಪ್ಪ ಜೊತೆಗೆ ಎಲ್ಲ. ಈಗ ನಿಮ್ಮ ತಂದೆಯವರಿಂದ ನೀವು ಎಷ್ಟು ವರ್ಷ ಆಯ್ತು ಮಾಡ್ತಾ ಇರೋದು ಇದು? ಈಗ ನಾವು ಮಾಡಕತ್ತ ತಂದೆಯವ್ರು ನಮ್ದು ಈಗ ಕಾಲೇಜ್ ಹೋಗ್ಕೊಂತ ಮಾಡ್ತಿದ್ವಿ. ಸುಮಾರು 20 ವರ್ಷ ಆಯ್ತು, 22 ವರ್ಷ ಆಯ್ತು. ಒಬ್ಬೊಬ್ಬರದು ಒಂದೊಂದು ಇಯರ್ ಬರ್ತೈತೆ ನಮ್ಮ ಅಣ್ಣ ತಮ್ಮರದು. 22 ವರ್ಷದಿಂದ ನೀವು ಪದ್ಧತಿಯನ್ನು ಮುಂದುವರ್ಸ್ಕೊಂಡು. ಎಜುಕೇಶನ್ ಏನಾಗಿದೆ ಸರ್? ನಂದು ಆ್ಯಕ್ಚುಲಿ BA ಆಗಿದ್ದು. ಸೊ ನಾನು BA ಮುಗಿಸ್ಕೊಂಡು ಆಮೇಲೆ ಮತ್ತು ಈಗ ಜಾಬ್ ಅದು ಇದು ಅಂತೇಳಿ ಹೋಗೋ ಇದರೊಳಗಿದ್ದೆ. ಬಟ್ ಇಲ್ಲಿ ವರ್ಕ್ ಪ್ರೆಷರು, ಇಲ್ಲಿ ಪೇಷಂಟು ಭಾಳ ಇರೋದ್ರಿಂದ ಇನ್ನು ಜಾಬ್ ಮಾಡಿ ಏನು ಮಾಡೋದು. ಇದೊಂದು ಸೋಷಿಯಲ್, ಹಿಂದೆ ಹಿರಿಯರ ಕಾಲದಿಂದ ಸಮಾಜ ಸೇವೆ ಈ ಹಿರಿಯರ ಕಾಲದಿಂದ ಬಂದಿತ್ತು. ಸೊ ಇದ್ರೊಳಗೆ ಭಾಳ ನಮ್ಗೆ ಆಸಕ್ತಿ, ಹಾಗಾಗಿ ನಾವು ಇದನ್ನು ಮುಂದುವರ್ಸ್ಕೊಂಡ್ವಿ. ಸೊ ಇದನ್ನು ಮಾಡ್ಕೋತ ನಾವು ಏನು ಮಾಡಿದ್ವಿ, ನಮ್ಗೆ ಸ್ವಲ್ಪ ಆಯುರ್ವೇದ ಸಂಬಂಧ ರಿಲೇಟೆಡ್ ಇರುವಂಥ ಏನಾರು ಒಂದು ಕೋರ್ಸ್ ಮಾಡೋಣ, ಇನ್ನೂ ಸ್ವಲ್ಪ ಹೆಚ್ಚಿಂದು ಅನುಭವ ಸಿಗ್ತೈತಿ, ಔಷಧಿಗಳ ಬಗ್ಗೆ ಯಾವ್ದಾರ ಒಂದು ರಿಸರ್ಚ್ ಮಾಡೋದಂತ ಗೊತ್ತಾಗ್ತೈತಿ ಅಂದ್ಕೊಂಡು ಜನಪದ ವೈದ್ಯ ಅಂತೇಳಿ ಒಂದು ಕೋರ್ಸ್ ಮಾಡಿದ್ವಿ. ಫೋಲ್ಕ್ ಫಿಸಿಷಿಯನ್ ಅಂತ ಹೇಳೋದು, ಫೋಲ್ಕ್ಲೋರ್ ಯೂನಿವರ್ಸಿಟಿ ಶಿಗ್ಗಾಂವ್. ನೆಕ್ಸ್ಟ್ DNYS ಅಂತೇಳಿ ನ್ಯಾಚುರೋಪತಿ ಕೋರ್ಸ್ ಹಾನಗಲ್, ಅದು 3 ವರ್ಷ. ಹಿಂಗೆ ನಾವು ಅಷ್ಟು ಅಂತ ಮಾಡಿಕೊಂಡು ಸೊ ಅದೊಂದು ಇದನ್ನು ಟ್ರ್ಯಾಕ್ ಇಟ್ಕೊಂಡು ಮತ್ತು ನಮ್ಮದು ಹಳೇದು ಇದು ಪದ್ಧತಿ, ಕೈ ಕಾಲು ಮುರಿದಿದ್ದು ಎಲ್ಲವೂ ತಪ್ಪಿದ್ದೇನಿತ್ತಲ್ಲ ಅದನ್ನೆಲ್ಲ ಮಾಡ್ಕೊತ ನಾವು ಹೊರಟೇವಿ ಜನಸೇವಾ. ಇದಕ್ಕೆ ನಾಟಿ ವೈದ್ಯ ಇದಕ್ಕೆ ವೀರೇಂದ್ರ ಹೆಗ್ಡೆ ಅವರು ಭೇಟಿ ಕೊಟ್ಟಿದ್ರಂತ? ಹೌದು, ಅವರು ವೀರೇಂದ್ರ ಹೆಗ್ಡೆ ಅವರು 2010 ಬಂದಿದ್ದರು. ಯಾಕೆ ಬಂದಿದ್ರು ಅಂತಂದ್ರೆ ಇದು ನಾವು ಈ ಮಾಡೋ ಸೇವೆನ ಅವ್ರಿಗೆ ಹೆಂಗೆ ಮುಟ್ಟಿತ್ತು ಗೊತ್ತಿಲ್ಲ ವಿಷಯ. ಸೊ ಭಾಳ ದಿವಸದಿಂದ ಇಲ್ಲಿ ನಾಟಿ ವೈದ್ಯ ಇದ್ದಾರೆ, ಎಲುಬು ಕೀಲುಗಳಿಗೆ ಕಟ್ತಾರ ಮಾಡ್ತಾರ, ಚಲೋ ಐತಿ ಅನ್ನೋದು ಅವ್ರಿಗೆ ಗೊತ್ತಾಗಿತ್ತೆ. ಸೊ ಅವ್ರು ಒನ್ ಟೈಮ್ ಇಲ್ಲಿ ಬಂದು ಎಲ್ಲ ನೋಡಿದರು, ಬಂದು ಔಷಧಿ ಬಗ್ಗೆ ತಿಳ್ಕೊಂಡ್ರು, ಎಲ್ಲ ನೋಡಿದರು. ಅಡ್ಡಿ ಇಲ್ಲ, ನಾನು ನಮ್ಮ ಇನ್ಸ್ಟಿಟ್ಯೂಟ್ ಅವ್ರದ್ದೇ ಒಂದು ಉಡುಪಿ ಒಳಗೊಂದು ಆಯುರ್ವೇದ ರಿಸರ್ಚ್ ಐತಿ, ಹಾಸ್ಪಿಟ್ಲ್ ಕಮ್ ರಿಸರ್ಚ್ ಸೆಂಟರ್. ಸೊ ಅಲ್ಲಿಂದ 4 ಮಂದಿ ಡಾಕ್ಟರ್ಸ್ ಕಳಿಸಿದ್ರು ಅವರು ಆಯುರ್ವೇದ. ಅಲ್ಲಿಂದ ಕಳಿಸಿದ್ರು ಇಲ್ಲಿಗೆ ಅವರು. ಬಂದು ನಿಮ್ದೆಲ್ಲ ಇಲ್ಲಿ ನೋಡ್ಕೊಂಡು ಹೋದ್ರು? 2 ದಿವಸ ಇದ್ರು ಅವರು. 2 ದಿವಸ ಇದ್ದು ಆಯುರ್ವೇದ ಬಗ್ಗೆ ಏನು ಕೊಡ್ತೀವಿ ಮತ್ತು ಯಾವ ಥರ ಟ್ರೀಟ್ಮೆಂಟ್ ಮಾಡ್ತೀವಿ, ಕೊಡ್ತಾ ಇದ್ದೀರಿ, ಏನಂತ ಪಬ್ಲಿಕ್ ಏನು ಮಾಡ್ತಾ ಇದ್ದೀರಿ ಅಂತ ಎಲ್ಲವನ್ನೂ ರಿಸರ್ಚ್ ಅದೆಲ್ಲವೂ ನೋಡಿಕೊಂಡು ಆಮೇಲೆ ಅವರು ಹೋಗಿ ಉಡುಪಿಗೆ ಹೋದ್ರು. ಅವರು ತಿರ್ಗಾ ಹೋಗಿ ಮುಂದೆ ಒಂದು ವಾರಕ್ಕಪ್ಪ ಅಂತಂದ್ರೆ ನಮ್ಗೆ ಅವರು ಒಂದು ಆಹ್ವಾನ ಪತ್ರಿಕೆ ಬಂತು. ಇದು ಯಾವ ಇಶ್ಯೂಯಲ್ಲಿ ಆಗಿದ್ದು? 2010 ವೀರೇಂದ್ರ ಹೆಗ್ಡೆ ಅವರು ಬಂದಿದ್ದು 2010. ಸೊ ಅದೇ ವರ್ಷನ ನಮ್ಗೆ ಏನು ಮಾಡಿದ್ರು, ಅಪ್ಪಗೂ ಪ್ರಶಸ್ತಿ ಕೊಟ್ಟರು ಅವರು. ಏನಂತ ಪ್ರಶಸ್ತಿ? ಜನಪದ ವೈದ್ಯ ಸಿರಿ ಪ್ರಶಸ್ತಿ ಅಂತೇಳಿ ವೀರೇಂದ್ರ ಹೆಗ್ಡೆ ಅವರು ಕೊಟ್ಟರು. ಧರ್ಮಸ್ಥಳದಲ್ಲಿ ಇಲ್ಲ, ಉಡುಪಿ ಒಳಗೆ ಕೊಟ್ಟರು. ಅವ್ರದ್ದೇನು ಕಾಲೇಜ್ ಐತಲ್ಲ, ರಿಸರ್ಚ್ ಸೆಂಟರ್, ಅಲ್ಲೇ ವೀರೇಂದ್ರ ಹೆಗ್ಡೆ ಅವ್ರದ್ದೇನು ಅವರು ಕೊಟ್ಟರು. ಸುಮಾರು ಇಲ್ಲಿ ನಿಮ್ಮ ಕಡೆ ಎಷ್ಟು ಸುಮಾರು ಜನ ಪೇಷಂಟ್ಗಳು ಬಂದಿದ್ದಾರೆ ಇಲ್ಲಿ ತನಕ ಅಂದ್ರೆ ಎಷ್ಟಂತ ಲೆಕ್ಕ ಇಡೋದು, ಲಕ್ಷಾಂತರ ಆಗಿದಾವೆ ಸರ್, ಲಕ್ಷಾಂತರ ಆಗಿದಾವೆ. ಎಷ್ಟು ವರ್ಷದಿಂದ ಮಾಡಾಕತ್ತಿರೋದು ಇದು ಅವಾಗಿಂದನೇ. ಅಲ್ಲ, ನಿಮ್ಮ ತಿಳಿದ ಮಟ್ಟಿಗಿಂತ ಬಿಟ್ಟು ನೀವು ಮಾಡ್ತಾ ಇದ್ದೀರಲ್ಲ, ಈಗ ನೀವು ಮಾಡ್ತಾ ಇರೋದ್ರೆ ಎಷ್ಟು ಪೇಷಂಟ್ಗಳ ನೋಡಿದ್ದೀರಿ?
2.5-3 ಲಕ್ಷ ಆಗಿರ್ಬೋದು. ಈಗ ನಾನು 22 ವರ್ಷದ ಸರ್ವಿಸ್ ಅನುಭವ ಅಪ್ಪ ಜೊತೆ ಸೇರಿದಾಗಿಂದನೇ ಅಷ್ಟಾಗ್ಬೋದು. ದಿವ್ಸಕ್ಕೆ 150ರಿಂದ 180 ಪೇಷಂಟು, ಆಮೇಲೆ 200 ದಾಟ್ತೈತಿ ಒಂದೊಂದು ಸರಿಗೆ. 200 ದಾಟ್ತೈತಿ. ನಿಮ್ಮಲ್ಲಿ ಯಾವ್ಯಾವ ಥರ ಪೇಷಂಟ್ಗಳು ಬರ್ತಾರೆ? ಇಲ್ಲಿ ನಮ್ಮಲ್ಲಿ ಬರುವಂಥವು ಇವು ಎಲುಬು ಮುರಿದಿರೋವು ಮತ್ತು ಸಂದು ತಪ್ಪಿರೋವು, ಇವು ನರಗಳ ವೀಕ್ನೆಸ್ಸು, ಇವೆಲ್ಲ ನರಗಳ ವೀಕ್ನೆಸ್ ಅಂತಂದ್ರೆ ಈ ನರಗಳ ವೀಕ್ನೆಸ್ ಅಂದ್ರೆ ಯಾವ ಥರ ಬರುತ್ತೆ? ಅದು ಸುಮಾರು ಟೈಪ್ ಐತಿ. ಬಟ್ ನಮ್ಮಲ್ಲಿ ನಾವು ಟ್ರೀಟ್ಮೆಂಟ್ ಕೊಡೋದು ಏನದಿಲ್ಲ, ಈ ಸ್ಪಾಂಡಲೈಟಿಕ್ಕು, ಅರ್ಥರೈಟಿಸು, ಲೋವರ್ ಬ್ಯಾಕು, ಸ್ಪೈನಲ್ ಕಾರ್ಡು ಇದ್ರ ಬಗ್ಗೆ, ಮತ್ತು ಬೋನ್ ಡಿಸ್ಲೊಕೇಟ್, ಫ್ರಾಕ್ಚರು, ಹೇರ್ ಲೈನ್ ಕ್ರ್ಯಾಕು. ಫ್ರಾಕ್ಚರ್ ಅಂತಂದ್ರೆ ಬೈಕ್ ಆಕ್ಸಿಡೆಂಟು, ಗಿಡದ ಮೇಲಿಂದ ಬಿದ್ದಿರ್ತಾರೆ, ಈಗ ಏನೋ ಆಗಿ ಬಿದ್ದಿರ್ತಾರೆ ಅಂಥ ಪೇಷಂಟ್ಗಳು, ಗಂಭೀರದಂಥ ಪೇಷಂಟ್ಗಳು ಎಷ್ಟು ಬಂದಿರ್ತಾವೆ ನಿಮ್ಮ ಕಡೆ? ಈಗ ವೈದ್ಯ ಲೋಕಕ್ಕೆ ಸವಾಲಾಗಿರುತ್ತೆ. ಅವ್ರು ಏನ್ ಹೇಳ್ತಾರೆ, ಆಪರೇಷನ್ ಮಾಡಿದ್ರು ಅದು ರಿಕ್ವೈರ್ ಆಗೋ ಚಾನ್ಸಸ್ ಕಡಿಮೆ ಇದೆ, ನೋಡಬೇಕು, ಎಲ್ಲ ದೇವ್ರ ಮ್ಯಾಗ ಬಿಟ್ಟಿದ್ದು ಅಂತ ಹೇಳ್ತಾರೆ. ಅಂಥ ಪೇಷಂಟ್ ಬಂದು ಆರೋಗ್ಯವಾಗಿ ಹೋದಂಥ ಉದಾಹರಣೆಗಳು ನಿಮ್ಮಲ್ಲಿ ಇದಾವ? ಸುಮಾರು ಇದು ಭಾಳ ಇದ್ದಾವೆ. ದಿನಕ್ಕೆ ಒಂದು 6-7 ಇರ್ತಾವೆ ಸರ್. ಅವು ದಿನಕ್ಕೊಂದು 6-7 ಅಂತ ಸಿವಿಯರ್ ಇರೋ ಅಗದಿ ಮೇಜರ್. ಇವು ತೊಡೆ ಭಾಗ ಕಟ್ಟಾಗಿರೋವು, ಆಮೇಲೆ ಹಿಪ್ ಅಂದ್ರೆ ನಾವು ಚಪ್ಪಿ ಅಂತ ಹೇಳ್ತೀವಿ ನಮ್ಮ ಇದ್ರೊಳಗೆ. ಸೊ ಚಪ್ಪಿ ಗುಂಡು ತಪ್ಪಿರೋವು ಮತ್ತು ಮುರಿದಿರೋ ಅಂಥವು ಅವು ಎಲ್ಲ. ಅವು ಈಗ ಸ್ವಲ್ಪ ಏಜ್ ಇತ್ತಪ್ಪ ಅಂತಂದ್ರೆ ಒಂದು 3 ಕಟ್ನಾಗ ಮುಗಿತಾವೆ. ಅಷ್ಟರೊಳಗೆ ಆರಾಮಾಗಿ ಅಡ್ಡಾಡ್ತಾರೆ. 3 ಕಟ್ಟಪ್ಪ ಅಂತಂದ್ರೆ 1-1.5 ತಿಂಗಳದು. ಸೊ ಇವು ವಯಸ್ಸಾದವ್ರು ಇದ್ರಪ್ಪ ಅಂದ್ರೆ 1 ತಿಂಗಳು ಜಾಸ್ತಿ ತಗೋತದೆ, 3-3.5 ತಿಂಗಳು ಅವ್ರು ಎದ್ದು ಅಡ್ಡಾಡಬೇಕು ಅಂತಂದ್ರೆ ಅಷ್ಟು. ಅತಿ ಓಲ್ಡ್ ಏಜ್ ಆದವರು ಇರ್ತಾರೆ ಅಂಥವು. ಸೊ ಅವ್ರ ಕೆಲಸ ಅವ್ರು ಮಾಡೋಷ್ಟು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಬಾರ್ದು, ಅವಲಂಬನೆ ಆಗಬಾರ್ದು, ಅಷ್ಟು ಮಟ್ಟಿಗಂತೂ ಆರಾಮ ಮಾಡ್ತೀವಿ. ಮಾಡ್ತೇವೆ. ಈಗ ಸೆಲೆಬ್ರಿಟಿ ಆಯ್ತು, ದೊಡ್ಡ ದೊಡ್ಡ ವ್ಯಕ್ತಿ, ಗಣ್ಯ ವ್ಯಕ್ತಿಗಳು ಯಾರು ಬಂದಂಥ ಉದಾಹರಣೆಗಳು ಹಂಗಿದ್ದಾವ. ನಾನು ನೋಡಿರೋ ಪ್ರಕಾರಪ್ಪ ಅಂತಂದ್ರೆ ಫಸ್ಟ್ ನಮಗೆ ಬಂದಿದ್ದು ವೀರೇಂದ್ರ ಹೆಗ್ಡೆ ಅವರು, ಅವರೊಬ್ಬರು ಬಂದಿದ್ದು. ನೆಕ್ಸ್ಟ್ ಇವು ಮಂಜುನಾಥ್ ಕುಂದವ್ರು MP ಇದ್ರಲ್ಲ ಅವ್ರು ಬಂದಿದ್ದರು. ನಾಟಕಕಾರ ಯಾರು ಬಸವರಾಜ ಗುಡಿಗೇರಿ ಇದ್ರಲ್ಲ, ಇವಾಗ ಇಲ್ಲ ಅವರು. ಸೊ ಅವರು ಬಂದೋಗ್ಯಾರ. ಅವರು ಟ್ರೀಟ್ಮೆಂಟ್ಗಾಗಿ ಬಂದಿರೋದು ಅವರೆಲ್ಲ. ವೀರೇಂದ್ರ ಹೆಗ್ಡೆ ಅವರು ನೋಡ್ಕೊಂಡು ಹೋಗಕ್ಕೆ ಬಂದಿರೋದು, ಇನ್ನು ಉಳಿದವ್ರು ಟ್ರೀಟ್ಮೆಂಟ್ಗೆ. ಮತ್ತು ನಮ್ಮಲ್ಲಿ ಮಠ ಮಾನ್ಯ ಈ ಸ್ವಾಮೀಜಿಗಳು ಭಾಳ ಜನ ಬಂದಿದ್ರು. ಯಾರು ಬಂದಿದ್ರು ಸ್ವಾಮೀಜಿಗಳು? ಅವರು ಈ ಬಿಜಾಪುರ ಡಿಸ್ಟಿಕ್ ಮುಗುಳ್ಕೋಡ ಅಜ್ಜ ಅವರು ಬಂದಿದ್ರು. ಅವರು 2-3 ಸರಿ ಅವ್ರದ್ದು ಚಪ್ಪೆ ಭಾಗ ಮುರಿದಿದ್ದು. 2-3 ಸರಿ ಬಂದು ಟ್ರೀಟ್ಮೆಂಟ್ ತೊಗೊಂಡು ಹೋಗಿದ್ದಾರೆ. ತೊಗೊಂಡು ಆರಾಮಾದ್ರು. ಬಟ್ ಇವಾಗ ಅವ್ರಿಲ್ಲ ವಯಸ್ಸು ಅದು. ಮತ್ತೆ ಯಾರು ಬಂದರು ಸ್ವಾಮೀಜಿಗಳು? ಸ್ವಾಮೀಜಿಗಳು ಹಂಗೆ ಭಾಳ ಮಂದಿ ಬರ್ತಾರ. ಈಗ ಶ್ರೀಗಳು ಬಂದಿದ್ದಾರೆ ಅಂತೆ ಮೊನ್ನೆ. ಹೌದೌದು, ಮೊನ್ನೆ ಇದೆ 2023 ಡಿಸೆಂಬರ್. ಅವ್ರದ್ದು ಸ್ವಲ್ಪ ಸ್ಪಾಂಡಿಲಿಟಿಕ್ ಪ್ರಾಬ್ಲಮ್ ಇತ್ತು ಅವ್ರದ್ದು. ಕಾಶಿ ಶ್ರೀಗಳು, ಶಿವಕುಮಾರ್, ಚಂದ್ರಶೇಖರ್ ಸ್ವಾಮೀಜಿಗಳು, ಡಾಕ್ಟರ್ ಚಂದ್ರಶೇಖರ್ ಸ್ವಾಮೀಜಿಗಳು ಅವ್ರು ಬಂದು ಟ್ರೀಟ್ಮೆಂಟ್ ಮಾಡಿಕೊಂಡು ಅವರು ಭಾಳ ಖುಷಿ ಪಟ್ಟು ಹೋಗ್ಬಿಟ್ರು. ಇಲ್ಲಿ ಭಾಳ ಅಂದ್ರೆ ಭಾಳ ಖುಷಿ ಆತಪ್ಪ, ಇಲ್ಲಿ ಇಷ್ಟೊಂದು ಚಲೋ ಮಾಡ್ತೀರಿ ಅಂತೇಳಿ. ಮತ್ತು ಅಪ್ಪ ಮತ್ತು ತಮ್ಮ ನಾವೆಲ್ಲರೂ ಅವ್ರಿಗೆ ಏನು ಟ್ರೀಟ್ಮೆಂಟು ಅದು ಮತ್ತೇನು ಮೆಡಿಸಿನ್ ಎಲ್ಲ ಕೊಟ್ವಿ. ಬಟ್ ಖುಷಿ ಆತ ಅವರು ನಮಗೆ. ಅವ್ರು ಬಂದಿದ್ದು ದೊಡ್ಡ ಖುಷಿ ಅದು. ಅದೇ ಥರ ಮತ್ತೆ ಯಾವ ಸ್ವಾಮೀಜಿಗಳು ಬಂದಿದ್ದಾರೆ? ಸ್ವಾಮೀಜಿಗಳು ಭಾಳ ಮಂದಿ ಬಂದಾರ. ಅವ್ರ ಹೆಸರು ರಾಜಕಾರಣಿಗಳು ಯಾರು? ರಾಜಕಾರಣಿಗಳು ಅಂತಂದ್ರೆ ಅವಾಗ ಇಲ್ಲಿ ನಮ್ಮ MLA ಸಾಹೇಬರು ಇದ್ರು, ಯಾರು ಚಿಕ್ಕನಗೌಡರು, ಅವ್ರದ್ದು ಫ್ರೋಜನ್ ಶೋಲ್ಡರು ಅವ್ರು ಬಂದಿದ್ರು. ಬರ್ತಾರೆ ಸರ್, ರಾಜಕಾರಣ ಸುಮಾರು ಜನ ಬರ್ತಾರೆ. ಕೇಳ್ಪಟ್ವಿ ಮಂತ್ರಾಲಯದ ಶ್ರೀಗಳು ನಿಮಗೆ ಅವ್ರ ಕಡೆಯಿಂದನೂ ನಮ್ಗೆ ಆಹ್ವಾನ ಬಂದಿತ್ತು. ಎದಕ್ಕಪ್ಪ ಅಂದ್ರೆ ಅವ್ರಿಗೆ ಸ್ವಲ್ಪ ಮಂಡಿ, ಈ ಸೊಂಟ, ಬೆನ್ನು ಹಿಡಿದಿದ್ವು ಅವು. ಸ್ವಾಮೀಜಿಗಳು ತಿರುಗಾಡ್ತಾರೆ, ಅಲ್ಲಿ ಭಕ್ತರು ಕರೆಸ್ತಾರೆ. ಸೊ ಹಾಗಾಗಿ ಅವ್ರಿಗೆ ಭಾಳ ನೋವಾಗಿತ್ತು. ಅವ್ರ ಭಕ್ತರು ಅವ್ರಿಗೆ ಹೇಳಿದ್ರಂತೆ ಇಂಥಲ್ಲಿ ಚಲೋ ಅದು ಅಂತೇಳಿ. ಕುಂದಗೋಳ ತಾಲೂಕು ಹಿಂಗೆ ಕುಂಕೂರು ಮೃತ್ಯುಂಜಯ ಕ್ಲಿನಿಕ್ ಆಸ್ಪತ್ರೆ ಎಲ್ಬುಕಿಲ್ಲಿದ್ದು ಐತಿ ಅಂತೇಳಿ. ಸೊ ಅವ್ರಿಲ್ಲ ಕರೆಸ್ರಿ ಅಂತ ಹೇಳಿದ್ರು. ಸೊ ಅವ್ರ ಭಕ್ತರು ಏನಿದಾರ ಗದಗದವರು, ಅವ್ರು ಅಲ್ಲಿಂದ ಕಾರ್ ಕಳಿಸಿದ್ರು. ಅವ್ರು ಗುರುಗಳು ಇಲ್ಲ ಕರೆಸ್ರಿ ಅಂತೇಳಿ. ಅವಾಗ ನಾನು ಮತ್ತು ತಮ್ಮ ಕೂಡಿಬ್ರು ಹೋದ್ವಿ. ಅವತ್ತು ನಮ್ಗೆ ಅಲ್ಲೆಲ್ಲ 1 ದಿವಸ 2 ದಿವಸ ಇಟ್ಕೊಂಡ್ರು. ಒಂದು ರಾತ್ರಿ ಅವ್ರಿಗೆಲ್ಲ ಮಸಾಜ್ ಮಾಡಿದ್ವಿ ಸರಿ ಚಲೋತ್ನಾಗಿ. ಏನೇನಾಗಿತ್ತು ಅವ್ರಿಗೆಲ್ಲ ಮಸಾಜ್ ಮಾಡಿ ಅವ್ರಿಗೇನು ಟ್ರೀಟ್ಮೆಂಟ್ ಸರಿಯಾದ ರೀತಿಯಿಂದ ಕೊಟ್ವಿ. ಶ್ರೀಗಳು ಭಾಳ ಖುಷಿ ಆದರು. ಮತ್ತು ಅಡ್ಡಿಲ್ಪ ನಿಮ್ಮ ಕೈ ಚಳಕ ಭಾಳ ಚಲೋ ಐತಿ, ಮತ್ತು ಬರ್ತೀರಿ ಮಠಕ್ಕೆ ಅಂತ ಎಲ್ಲ ಫ್ಯಾಮಿಲಿ ಕರ್ಕೊಂಡು ಅಂತ ಹಿಂಗೆಲ್ಲ ಹೇಳಿ ಮತ್ತು ಅವರು ಸನ್ಮಾನ ಮಾಡಿ ನಮಗೆ ಆಶೀರ್ವಾದ ಮಾಡಿ ಕಳಿಸಿದ್ರು. ದೊಡ್ಡ ಹೆಮ್ಮೆ.
ಅವರೆಲ್ಲ ಆರೋಗ್ಯವಾಗಿ ನೀವು ಇದು ಮಾಡಿದ ಮೇಲೆ ಅವ್ರ ಆರೋಗ್ಯ ಹಾಂ ಭಾಳ ಸುಧಾರಿಸಿದ್ರು. ಮತ್ತು ನಾವು ಇಲ್ಲ ಸ್ವಾಮೀಜಿಯವರು ಇನ್ನೊಂದು ಸರಿ ಮಸಾಜ್ ಆಗಬೇಕಿದು. ಇಲ್ಲ ನನಗೆ ಭಾಳ ಖುಷಿ ಆಗೈತಿ, ನೀವು ಇನ್ನೊಮ್ಮೆ ಬರಬೇಕು ಅಂತ ಹೇಳಿದ್ರು. ಆಯ್ತು ರೀ, ಸ್ವಲ್ಪ ಟೈಮ್ ಇರ್ತೈತೆ ರೀ. ಒಂದು ಮಸಾಜ್ ಒಂದು ಟ್ರೀಟ್ಮೆಂಟ್ ಆದಮೇಲೆ ಒಂದು 15 days 1 monthವರೆಗೂ ಇರ್ತೈತಿ. ಅದು ಡಿಪೆಂಡ್ ಅಪಾನ್ ಪೇಷಂಟ್ ಏನಾಗಿದೆ ಕಂಡೀಷನ್ ಮೇಲೆ ಇರ್ತದೆ. ಅವಾಗ ಹೊಳ್ಳಿ ತಿರ್ಗಿ ಮತ್ತು ತಮ್ಮನ ಕಳಿಸಿದ್ದೆ ನಾನು ಶಿವಾನಂದ. ತಮ್ಮಾಗ ಹೋಗಿ ಅವರು ಮಸಾಜ್ ಮಾಡಿ ಮತ್ತು ಅವರು 2 ದಿವಸ ಇಟ್ಕೊಂಡು ಎಲ್ಲ ಏನು ಟ್ರೀಟ್ಮೆಂಟು ಮತ್ತು ಇಲ್ಲಿ ಔಷಧಿ ಏನು ತೈಲ ಮಸಾಜ್ ಅದೆಲ್ಲ ಮಾಡಿ ಬಂದು ಆರಾಮಾದ್ರು ಅವಾಗ. ಚಿರಾಯು ಕನ್ನಡ ಟಿವಿ, ನಿಮ್ಮ ಪರ ನಮ್ಮ ಧ್ವನಿ.